ಎಲೆಕ್ಟ್ರಿಕ್ ಬೈಕ್ ಸ್ಟ್ರೀಟ್ಸ್ ಇದು. ಸೊ ನಾವು ಎಲೆಕ್ಟ್ರಿಕ್ ಬೈಕ್ಸ್ನ ನೋಡೋಣ ಅಂತ ಬಂದಿದ್ದೀನಿ, ನಿಮಗೂ ಕೂಡ ತೋರಿಸ್ತೀನಿ. ಇವತ್ತು ನಾವು ಒಂದಷ್ಟು ಎಲೆಕ್ಟ್ರಿಕ್ ಬೈಕ್ಗಳನ್ನ ನೋಡೋಣ ಅಂತ ಹೋಗ್ತಾ ಇದ್ದೀವಿ. ಚೈನಾದ ಎಲೆಕ್ಟ್ರಿಕ್ ಬೈಕ್ ಹೇಗಿದೆ ಅಂತ ನೋಡೋಣ ಬನ್ನಿ. ಹಾಯ್, ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಚೈನಾದಲ್ಲಿ ನಾವಿರೋದು ಊಶಿ ಅನ್ನೋ ಸಿಟಿ. ಇಲ್ಲಿ ಇದೊಂದು ಕಮರ್ಷಿಯಲ್ ಸ್ಟ್ರೀಟ್ ಅಂತಲೇ ಹೇಳ್ಬೋದು. ಈ ಕಡೆ ಎಲ್ಲ ಕಂಪ್ಲೀಟಾಗಿ ಲೆದರ್ದು ಪ್ರಾಡಕ್ಟ್ ಸಿಗುತ್ತೆ, ಲೈಕ್ ಶೂಸು, ಜಾಕೆಟ್ಸು, ಸ್ವೆಟರ್ ಎಲ್ಲ ಸಿಗುತ್ತೆ. ಈ ಕಡೆ ಎಲ್ಲ ಫುಲ್ಲು ಮನೆಗೆ ಬೇಕಾಗಿರೋ ಐಟಮ್ಸ್ ಎಲ್ಲ ಈ ಕಡೆ ಸಿಗುತ್ತೆ. ಮತ್ತು ಇನ್ನು ಈ ಕಡೆ ಸೈಡ್ ಬಂದರೆ ನಮಗೆ ಕಂಪ್ಲೀಟಾಗಿ ಎಲೆಕ್ಟ್ರಿಕ್ ಬೈಕ್ಸ್ ಸ್ಟ್ರೀಟ್ ಇದು. ಅಲ್ಲಿ ನೋಡ್ತಿರ್ಬೋದು ಸುಜುಕಿ ಅಂತ ಬರೆದಿದೆ, ಸುಜುಕಿ ಮತ್ತು ಯಮಹಾ ಅಂತ ಬರೆದಿದೆ. ಕಂಪ್ಲೀಟಾಗಿ ಎಲೆಕ್ಟ್ರಿಕ್ ಬೈಕ್ ಸ್ಟ್ರೀಟ್ಸ್ ಇದು. ಸೊ ನಾವು ಎಲೆಕ್ಟ್ರಿಕ್ ಬೈಕ್ಸ್ನ ನೋಡೋಣ ಅಂತ ಬಂದಿದ್ದೀನಿ, ನಿಮಗೂ ಕೂಡ ತೋರಿಸ್ತೀನಿ. ಈಗ ನಮ್ಮಿಂದ ಕಾಣಿಸ್ತಿರೋದು ಸುಜುಕಿ, ಯಮಹಾ ಅಂತ ಕಾಣಿಸ್ತಿದೆ. ಸೊ ಇಲ್ಲಿಂದ ಕಂಪ್ಲೀಟಾಗಿ ಆ ಎಂಡ್ವರ್ಗು ಎಲೆಕ್ಟ್ರಿಕ್ ಬೈಕ್ಸ್ ಇರೋದು. ಇಲ್ಲಿ ಸುಜುಕಿ ಅಂತ ಬರೆದಿದ್ದಾರೆ. ಇದೆಲ್ಲ ಪೆಟ್ರೋಲ್ದು ಬೈಕ್ಸ್, ಅಂದರೆ ಪೆಟ್ರೋಲ್ ಹಾಕಿ ಓಡಿಸೋದು. ಇಲ್ಲಿ ಹೋಂಡಾ ಅಂತ ಇದೆ, ಹೋಂಡಾ. ಮತ್ತು ಇದು ಯಾವುದೋ ಗೊತ್ತಿಲ್ಲ, ಇದು SYM ಅಂತ ಇದೆ, ಮೋಸ್ಟ್ಲಿ ಯಾವುದೋ ಚೈನೀಸ್ ಸಪ್ರೇಟ್ ಬ್ರ್ಯಾಂಡು. ಮತ್ತು ಇದು ಕೂಡ ಒಂದು ದೊಡ್ಡ ಬೈಕ್. ಇದು ಈ ಥರ ಇದೆ ನೋಡೋಕ್ಕೆ. ನಾವು ಹೋಗ್ತಿರೋ ಮೊದಲನೇ ಅಂಗಡಿ ಇದು. ಇಲ್ಲಿ ನಮಗೆ ಎಲೆಕ್ಟ್ರಿಕ್ ಬೈಕ್ಸ್ ಇರಲಿಲ್ಲ, ಕಂಪ್ಲೀಟಾಗಿ ಪೆಟ್ರೋಲ್ ಯೂಸ್ ಮಾಡ್ಕೊಂಡು ರೈಡ್ ಮಾಡೋ ಬೈಕ್ಸೇ ಇದ್ದಿದ್ದು. ಎಲ್ಲ ಪೆಟ್ರೋಲ್ ಬೈಕ್ಸ್ ಇಲ್ಲಿ ನೋಡ್ತಿರೋದೆಲ್ಲ ಪೆಟ್ರೋಲ್ ಬೈಕ್ಸೇ. ಇದು ಯಾವುದು ಎಲೆಕ್ಟ್ರಿಕ್ ಬೈಕ್ಸ್ ಅಲ್ಲ. ಇದು ಯಮಹಾದೇನೆ. ಚೈನಾದಲ್ಲಿ ಜಾಸ್ತಿ ಎಲೆಕ್ಟ್ರಿಕ್ ಬೈಕ್ಗಳೇ ಇರೋದು. ಈ ಥರ ಬೈಕ್ಸ್ ಎಲ್ಲ ತುಂಬ ಕಡಿಮೆ, ಪೆಟ್ರೋಲ್ ಯೂಸ್ ಮಾಡ್ಕೊಂಡು ರೈಡ್ ಮಾಡೋದೆಲ್ಲ. ಅದಕ್ಕೆ ಕೆಲವು ಶೋರೂಮಲ್ಲಿ ಮಾತ್ರ ನಮ್ಗೆ ಈ ಥರ ಬೈಕ್ ಸಿಗುತ್ತೆ. ಇಲ್ಲಿ ನಾವು ನೋಡ್ತಿರೋ ಬೈಕ್ನ ಬೆಲೆ ಬಂದು 3 ಲಕ್ಷ ಅಂತೆ. ಇಲ್ಲಿ ಪಕ್ಕನೇ 3 ಬೈಕ್ ಏನು ನಿಂತಿದೆ, ಅದ್ರ ಬೆಲೆ 3 ಲಕ್ಷ ಅಂತ ಹೇಳ್ತಾ ಇದ್ದಾರೆ. ಇದೆಲ್ಲವೂ ಕೂಡ ಪೆಟ್ರೋಲ್ ಬೈಕ್ಸ್, ಯಾವುದು ಎಲೆಕ್ಟ್ರಿಕ್ ಬೈಕ್ಗಳಲ್ಲ. ನೋಡೋಕೆಲ್ಲ ರಾಯಲ್ ಎನ್ಫೀಲ್ಡ್ ಥರನೇ ಕಾಣಿಸ್ತಿತ್ತು, ಬಟ್ ಇದು ರಾಯಲ್ ಎನ್ಫೀಲ್ಡ್ ಅಲ್ಲ. 7 ಲಕ್ಷದ ಬೈಕ್ ಇದು. ಇನ್ನು ಈ ರೆಡ್ ಕಲರ್ ಬೈಕ್ನ ಬೆಲೆ 7 ಲಕ್ಷ ಅಂತ ಹೇಳಿದ್ರು. ಇಲ್ಲಿರೋ ಎಲ್ಲ ಬೈಕ್ಸ್ ಕೂಡ 3 ಲಕ್ಷ ಅಂತ ಹೇಳ್ತಿದ್ದಾರೆ. ನೋಡೋಕ್ಕೆ ಸ್ವಲ್ಪ ರಾಯಲ್ ಎನ್ಫೀಲ್ಡ್ ಥರ ಲುಕ್ ಇದೆ, ಬಟ್ ಎಲ್ಲ ಹೋಂಡಾ ಕಂಪ್ನಿದು. ತುಂಬ ಥರ ಬೈಕ್ಗಳಿದೆ, ಬಟ್ ಇದೆಲ್ಲ ಪೆಟ್ರೋಲ್ ಬೈಕ್. ಇದೆಲ್ಲ ಯಾವುದು ಎಲೆಕ್ಟ್ರಿಕ್ ಬೈಕ್ ಅಲ್ಲ. ಇಲ್ಲೊಂದು ಡಿಫ್ರೆಂಟ್ ಆಗಿದೆ ನೋಡಿ, ಹೋಂಡಾ ಬೈಕು. ಹೊರಗಡೆ ನೋಡೋಕ್ಕೆ ಸ್ವಲ್ಪ TVS ಲುಕ್ ಇದೆ, ಬಟ್ ಇದು ಹೋಂಡಾದು. ಪೆಟ್ರೋಲ್ ಬೈಕ್ಸ್ ಇದೂ. ಇನ್ನು ಇದು ಕೂಡ ಪೆಟ್ರೋಲ್ ಬೈಕು, ನೋಡೋಕ್ಕೆ ಎಲೆಕ್ಟ್ರಿಕ್ ಬೈಕ್ ಥರ ಕಾಣಿಸ್ತಿದೆ. ತುಂಬ ಚಿಕ್ಕ ಗಾಡಿ ಇದು. ಇನ್ನು ಚೈನಾದಲ್ಲಿ ಬೈಕ್ ಓಡಿಸೋರಿಗೆ ಬೇರೆ ರೂಲ್ಸೇ ಇರುತ್ತೆ. ನಾವೀಗ ಇನ್ನೊಂದು ಪಕ್ಕದಲ್ಲಿ ಒಂದು ಶೋರೂಮ್ ಇತ್ತು, ಅಲ್ಲಿ ನೋಡೋಣ ಬೈಕ್ಗಳನ್ನ ಅಂತ ಬಂದಿದ್ದೀವಿ. ಚೈನಾದಲ್ಲಿ ಬೇರೆ ಬೇರೆ ಕಂಪ್ನಿ ಎಲೆಕ್ಟ್ರಿಕ್ ಬೈಕ್ಗಳು ಜಾಸ್ತಿ ಇದೆ. ಸೊ ಅದರಲ್ಲಿ ಒಂದಷ್ಟು ಫೇಮಸ್ ಎಲೆಕ್ಟ್ರಿಕ್ ಬೈಕ್ ಇದೆ. ನಾನು ನಿಮಗೆ ಅದನ್ನು ನೆಕ್ಸ್ಟ್ ಹೇಳ್ತೀನಿ ಯಾವ್ಯಾವುದು ಒಳ್ಳೆ ಬ್ರ್ಯಾಂಡ್ ಅಂತ. ನಾವೀಗ ಒಂದು ಶೋರೂಮಿಗೆ ಬಂದಿದ್ದೀವಿ. ಈ ಶೋರೂಮಲ್ಲಿ ಕೂಡ ಒಂದಷ್ಟು ಎಲೆಕ್ಟ್ರಿಕ್ ಬೈಕ್ಗಳನ್ನ ನೋಡಿದ್ವಿ. ಈ ನಾಯಿ ಹಾಕೋ ನಮ್ಮನ್ನೇ ನೋಡ್ತಾ ಇದೆ. ಈ ನಾಯಿ ಮರಿಗಳನ್ನ ಹಾಕಿದೆ. ಸೊ ನಾವು ಹೊಸಬ್ರಾಗಿರೋದ್ರಿಂದ ಮರಿಗಳಲ್ಲಿ ಎತ್ಕೊಂಡು ಹೋಗ್ಬಿಡ್ತಾರೆ ಅನ್ನೋ ಭಯಕ್ಕೆ ಅದು ನಮ್ಮನ್ನ ಸ್ವಲ್ಪ ಜೋರಾಗಿ ನೋಡ್ತಾ ಇತ್ತು. ಆಮೇಲೆ ನಮಗೆ ಇಲ್ಲಿ ಸಿಂಗಲ್ ಸೀಟ್ ಮತ್ತು ಡಬಲ್ ಸೀಟ್ ಬೈಕ್ಗಳು ಕೂಡ ಸಿಗ್ತವೆ. ಇಲ್ಲಿ ನೋಡ್ತಿರೋದಲ್ಲ ಸಿಂಗಲ್ ಸೀಟ್ ಬೈಕು. ಮತ್ತು ಇಲ್ಲಿ ಪ್ರೈಸ್ ಯಾವ ಥರ ವೇರಿ ಆಗುತ್ತೆ ಅಂದರೆ, ಸಿಂಗಲ್ ಸೀಟ್ಗೆ ಸಪ್ರೇಟ್ ಪ್ರೈಸು, ಡಬಲ್ ಸೀಟ್ಗೆ ಸಪ್ರೇಟ್ ಪ್ರೈಸು, ಸಿಂಗಲ್ ಸೈಡ್ ಸ್ಟ್ಯಾಂಡ್ ಬರುತ್ತಲ್ಲ ಅದಕ್ಕೆ ಸಪ್ರೇಟ್ ಪ್ರೈಸ್ ಇರುತ್ತೆ. ಮತ್ತು ಡಬಲ್ ಸ್ಟ್ಯಾಂಡ್ ನಾವು ಏನು ಹಾಕ್ತೀವಿ ಅದಕ್ಕೂ ಕೂಡ ಸಪ್ರೇಟ್ ಪ್ರೈಸ್ ಇರುತ್ತೆ. ಇಲ್ಲಿ ಬೈಕ್ ಕಾಸ್ಟು ವೇರಿ ಆಗುತ್ತೆ. ಆಮೇಲೆ ಮೈಲೇಜ್ ಕೊಡೋದ್ರ ಮೇಲೂ ಕೂಡ ಪ್ರೈಸ್ ವೇರಿ ಆಗುತ್ತೆ ಅಂತಲೇ ಹೇಳ್ಬೋದು. ಇಲ್ಲಿ ಆಲ್ಮೋಸ್ಟ್ ಎಲ್ಲ ಬೈಕ್ಗಳಿಗೂ 5 ರಿಂದ 8 ಗಂಟೆ ಇಲ್ಲ 10 ಗಂಟೆಗಳ ಕಾಲ ಚಾರ್ಜಿಂಗ್ ಮಾಡಬೇಕಾಗುತ್ತೆ. ಒಂದೊಂದು ಗಾಡಿಗಳು 50 ಕಿಲೋಮೀಟ್ರ್ ಮೈಲೇಜ್ ಕೊಟ್ಟರೆ, ಕೆಲವೊಂದು ಗಾಡಿಗಳು 80 ರಿಂದ 100 ಕಿಲೋಮೀಟ್ರ್ ಒಳಗೆ ಮೈಲೇಜ್ ಕೊಡುತ್ತೆ ಅಂತ ಹೇಳ್ತಾರೆ.
ಬಟ್ ಚಳಿಗಾಲದಲ್ಲಿ ಮಾತ್ರ ಬ್ಯಾಟ್ರಿ ಬೇಗ ಡೌನ್ ಆಗುತ್ತೆ ಅಂತಲೇ ಹೇಳ್ಬೋದು. ಈಗ ನೀವು ಏನು ನೋಡ್ತಿದ್ದೀರಾ ಹಸಿರು ಕಲರ್ ಗಾಡಿ ಇದೆ, ಸ್ವಲ್ಪ ಲೈಟ್ ಗ್ರೀನು. ಸೊ ಈ ಗಾಡಿ ಬೆಲೆ 36,000ದಿಂದ 37,000ದೊಳಗೆ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಈ ಗಾಡಿ 60ರಿಂದ 70 ಕಿಲೋಮೀಟ್ರ್ ಮೈಲೇಜ್ ಕೊಡುತ್ತೆ ಅಂತ ಹೇಳ್ತಿದ್ದಾರೆ ಈ ಹಸಿರು ಕಲರ್ ಗಾಡಿ. ಇನ್ನು ಈ ಬೈಕ್ ಒಂದು ಬರ್ಡಿಯೋ 1 ಅನ್ನೋ ಬ್ರ್ಯಾಂಡು, ಇದು ಕೂಡ ಚೈನಾದಲ್ಲಿ ಫೇಮಸ್ ಅಂತಲೇ ಹೇಳ್ಬೋದು. ಇನ್ನು ನಾವು ಅದೇ ಸೈಡಲ್ಲಿ ಬೇರೆ ಬೇರೆ ಶೋರೂಮ್ನ ನೋಡಿದ್ವಿ. ನನಗೆ ಇಲ್ಲಿ ಒಂದು ಡಿಫ್ರೆಂಟ್ ಆಗಿರೋ ಗಾಡಿ ಅಂತ ಅನಿಸಿದ್ದು. ಇದು ಪುಟ್ಟ ಗಾಡಿ, ತುಂಬಾ ಚೆನ್ನಾಗಿತ್ತು. ಇದು ಕೂಡ ಒಂದು 6 ಅವರ್ಸ್ ಚಾರ್ಜ್ ಮಾಡಬೇಕಾಗತ್ತೆ, ಒಂದು 40 to 50 ಕಿಲೋಮೀಟರ್ ಕೊಡುತ್ತೆ ಅಂತ ಹೇಳ್ತಾರೆ ಮೈಲೇಜ್ನ. ಇದ್ರ ಬೆಲೆ ಬಂದು ಒಂದು 19ರಿಂದ 21,000 ಆಗ್ಬೋದು ನಮ್ಮ ಇಂಡಿಯನ್ ರುಪೀಸಲ್ಲಿ. ತುಂಬಾ ಚೆನ್ನಾಗಿತ್ತು ನೋಡೋಕ್ಕೆ, ಸೈಕಲ್ ಆಕಾರದಲ್ಲಿದ್ದರೆ ಎಲೆಕ್ಟ್ರಿಕ್ ಬೈಕು ತುಂಬ ಮುದ್ದಾಗಿತ್ತು. ಇನ್ನು ನಾವು ಪಕ್ಕದೊಂದು ಶೋರೂಮ್ಗೆ ಬಂದ್ವಿ. ಯಾಡಿ ಅನ್ನೋ ಒಂದು ಬ್ರ್ಯಾಂಡ್ ಇದು. ಚೈನಾದಲ್ಲಿ ನಾನು ಈಗ ಒಂದು 8-9 ತಿಂಗಳಿಂದ ಏನು ನೋಡ್ತಿದ್ದೀನಿ ಎಲೆಕ್ಟ್ರಿಕ್ ಬೈಕ್ಗಳಲ್ಲಿ, ಮೆಜಾರಿಟಿ ಆಫ್ ಪೀಪಲ್, ಚೈನೀಸ್ ಪೀಪಲ್ ಈ ಬೈಕ್ನ ಓಡಿಸ್ತಾರೆ ಅಂತಲೇ ಹೇಳ್ಬೋದು. ಈ ಯಾಡಿ ಅನ್ನೋದು ತುಂಬ ಒಳ್ಳೆ ಮೈಲೇಜ್ ಕೊಡುತ್ತೆ ಅಂತ ಅಂದ್ಬಿಟ್ಟು ತುಂಬ ಜನ ಈ ಬೈಕ್ನ ಪ್ರಿಫರ್ ಮಾಡ್ತಾರೆ. ಇದರಲ್ಲಿ ತುಂಬ ಕಲರ್ ಆಪ್ಷನ್ಸ್ ಇತ್ತು ಮತ್ತು ಡಿಸೈನ್ಸ್ ಕೂಡ ವೆರೈಟಿ ಇತ್ತು ಅಂತಲೇ ಹೇಳ್ಬೋದು. ಇಲ್ಲೂ ಕೂಡ ಸಿಂಗಲ್ ಸೀಟ್ ಮತ್ತು ಡಬಲ್ ಸೀಟ್ ಬೈಕ್ಗಳಿದ್ವು. ಒಟ್ಟಾರೆ ಹೇಳಬೇಕು ಅಂತಂದರೆ ಯಾಡಿ ಅನ್ನೋದು ಒಂದು ಫೇಮಸ್ ಬ್ರ್ಯಾಂಡ್ ಅಂತಲೇ ಹೇಳ್ಬೋದು ಬೈಕ್ಗಳಲ್ಲಿ. ಇಲ್ಲೊಂದು ಪುಟ್ಟು ಗಾಡಿ ಇದೆ, ಒಂದು ಆಟೋ ಥರ ಅಂತ ಅನ್ನಿಸಿದ್ದು, ಬಟ್ ಚೆನ್ನಾಗಿದೆ ಇದು. ಈ ಥರ ಮುಂದೆ ಡ್ರೈವಿಂಗ್ ಮತ್ತು ಹಿಂದೆ ಒಬ್ಬರು ಕೂತ್ಕೋಬೋದು. ಇದು ಆಟೋನೂ ಅಲ್ಲ. ಸೊ ಇದ್ರ ಬೆಲೆ ನೀವು ಇಲ್ಲೇ ನೋಡ್ಬೋದು, ಆಲ್ಮೋಸ್ಟ್ ಒಂದು 62,000 ಆಗುತ್ತೆ ಈ ಥರ ಗಾಡಿಗೆ. ಇಲ್ಲೊಂದಿದೆ ಚಿಕ್ಕದು, ಸೊ ಈ ಗಾಡಿಗೆ ಒಂದು 52,000 ಆಗುತ್ತೆ. ಇನ್ನು ಇಲ್ಲೊಂದು ಬೈಕಿಗೆ ಮೇಲ್ಗಡೆ ಮಳೆ ಬಂದರೆ ಕವರ್ ಆಗೋ ಥರ ಒಂದು ಆಟೋ ಥರ ಏನು ಟಾಪ್ ಇರುತ್ತೋ, ಸೊ ಅದೇ ಥರ ಅವ್ರು ರೆಡಿ ಮಾಡಿ ಇಟ್ಟಿದ್ದಾರೆ. ಸೊ ಬೈಕ್ನೇ ಒಂದು ಆಟೋ ಥೀಮಲ್ಲಿ ರೆಡಿ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಇನ್ನು ಪಕ್ಕದಲ್ಲಿ ಗೋಡನ್ ಇದೆ, ಗೋಡನಲ್ಲಿ ಒಂದಷ್ಟು ಗಾಡಿ ನೋಡಿದ್ವಿ. ಇನ್ನು ಇಲ್ಲೊಂದಷ್ಟು ಆಟೋಗಳನ್ನ ಕೂಡ ಇಟ್ಟಿದ್ರು, ಗೂಡ್ಸ್ ಆಟೋ ಅಂತ ಹೇಳ್ತಾರಲ್ಲ, ಸೊ ಆ ಥರ ಆಟೋಗಳು. ಇದರಲ್ಲಿ ಕೂಡ ಸೂಪರ್ ಮಾರ್ಕೆಟ್ಗೆ ಸಾಮಾನುಗಳು ಮತ್ತು ತರಕಾರಿ ಮಾರ್ಕೆಟ್ಗೆ ಸಾಗಿಸೋಕ್ಕೆ ಯೂಸ್ ಮಾಡ್ತಾರೆ. ಇನ್ನೊಂದು ವಿಚಾರ ಏನು ಅಂತಂದರೆ ಮಸ್ತಾಗಿ ಬರ್ತಿದ್ದವು ಆ ಎಲೆಕ್ಟ್ರಿಕ್ ಬೈಕ್ಗಳಿಗೆ ಸ್ಪೀಡ್ ಲಿಮಿಟ್ ಮಾಡಿಬಿಟ್ಟಿರ್ತಾರೆ. ಅಂದರೆ ನಾವು ಎಷ್ಟೇ ಎಸ್ಕಲೇಟರ್ ಕೊಟ್ಟರು ಕೂಡ ಸ್ಪೀಡಾಗಿ ಗಾಡಿ ಹೋಗಲ್ಲ. ಸೊ ಸ್ಪೀಡ್ ಲಿಮಿಟ್ ಕಂಟ್ರೋಲು ಆಗಲೇ ಡಿಫಾಲ್ಟಾಗಿ ಅವರೇ ಮಾಡಿಬಿಟ್ಟಿರ್ತಾರೆ. ಮುಂಚೆ ಇದು ಸ್ಪೀಡಾಗಿ ಹೋಗ್ತಿದ್ದಂಥ ಗಾಡಿಗಳನ್ನೆಲ್ಲ ಗೋಡನ್ಗಳಲ್ಲಿ ಇಟ್ಟಿದ್ದಾರೆ. ಯಾಕೆ ಅಂದರೆ ಅದು ತುಂಬ ಸ್ಪೀಡ್ ಇರೋ ಕಾರಣದಿಂದ ಅದನ್ನು ಯಾವುದನ್ನು ಕೂಡ ರಸ್ತೆಗೆ ಸೇಲ್ ಮಾಡಲ್ಲ, ರಸ್ತೆಗೆ ಬರೋದಿಲ್ಲ ಆ ಗಾಡಿಗಳು. ಸೊ ಸ್ಪೀಡ್ ಲಿಮಿಟ್ ಮಾಡಿರೋದ್ರಿಂದ ಆ ಗಾಡಿಗಳೆಲ್ಲ ಗೋಡನಲ್ಲೇ ಇದ್ದಾವೆ. ಇನ್ನು ಇವಾಗೇನು ಪುಟ್ ಬೈಕ್ ನೋಡ್ತಾ ಇದ್ದೀರೋ ಈ ಗಾಡಿಗಳ ಬೆಲೆ ಬಂದು 28,000, 33,000 ಆ ಥರ ಇದೆ. ಇನ್ನು ಈ ಕಡೆ ಇರೋ ಪುಟ್ ಬೈಕ್ಸ್ ಬೆಲೆ ಎಲ್ಲ 20,000, 21,000 ಆ ಥರ. ಇನ್ನು ನಾನು ನಿಮ್ಗೆ ಹೇಳಿದ್ದು ಒಂದು ಗೋಡನ್ಗೆ ಸೇರಿರೋ ಗಾಡಿಗಳು ಅಂತ ಅಂದರೆ ತುಂಬ ಹೈ ಸ್ಪೀಡ್ ಇರೋ ಗಾಡಿಗಳನ್ನೆಲ್ಲ ಸ್ಪೀಡ್ ಲಿಮಿಟ್ ಮಾಡಿರೋ ಕಾರಣ ಅವೆಲ್ಲ ಗೋಡನಲ್ಲೇ ಇದೆ, ಇದನ್ನೆಲ್ಲ ಸೇಲ್ ಮಾಡೋಂಗಿಲ್ಲ ಅಂತ. ಸೊ ಆ ಗುಂಪಿಗೆ ಸೇರೋ ಬೈಕ್ಗಳಿವು. ಈ ಥರ ಬೈಕೆಲ್ಲ ತುಂಬಾ ಸ್ಪೀಡ್ ಇದೆ. ಅಂದರೆ ಈ ಥರ ಬೈಕ್ ಇಲ್ಲವೇ ಇಲ್ಲ ಅಂತಲ್ಲ, ಆಲ್ರೆಡಿ ತೊಗೊಂಡಿರೋರು ಓಡಿಸ್ತಾ ಇದ್ದಾರೆ. ಬಟ್ ಇವಾಗ ಇದನ್ನೆಲ್ಲ ಸೇಲ್ ಮಾಡೋಗಿಲ್ಲ ಅಂತ ಹೇಳಿದ್ದಾರೆ. ಎಲ್ಲ ಬೈಕ್ಸು ಅಲ್ಲ, ಇದರಲ್ಲಿ ಕೆಲವೊಂದು ಬೈಕ್ಸ್ಗಳು ಮಾತ್ರ ತುಂಬಾ ಸ್ಪೀಡ್ ಇದೆ. ಇಲ್ಲಿ ನೀವು ನೋಡ್ತಿರೋದೆಲ್ಲ 44,299 ರೂಪಾಯಿ ಅಂತ ಅಂದರೆ ಆಲ್ಮೋಸ್ಟ್ ಇಂಡಿಯಾದ ರುಪೀಸ್ಗೆ ಕನ್ವರ್ಟ್ ಮಾಡಿದ್ರೆ ಇದು 46,000 ರೂಪಾಯಿ ಆ ಥರ ಆಗುತ್ತೆ ಈ ಬೈಕ್ಗಳಿಗೆ. ನಮ್ಗೆ ಇದರಲ್ಲಿ ಕಲರ್ ಆಪ್ಷನ್ಸ್ ಕೂಡ ಇತ್ತು, 3 ಕಲರ್ಸ್, ಒಂದು ಸ್ಕೈ ಬ್ಲೂ, ಒಂದು ಗ್ರೇ ಕಲರ್, ಇನ್ನೊಂದು ಗ್ರೀನ್ ಕಲರ್ ಇತ್ತು. ಇದೆಲ್ಲ ಬಂದು 90 to 100 ಕಿಲೋಮೀಟರ್ಸ್ ಮೈಲೇಜ್ ಇದೆ ಅಂತ ಹೇಳಿದ್ರು. ಇನ್ನು ನಾವು ಏನು ಬೈಕ್ದು ಶೋರೂಮ್ಗಳ ಸ್ಟ್ರೀಟ್ ಇತ್ತು ಅಲ್ಲಿಂದ ನಾವು ನಮ್ಮನೆ ಕಡೆ ಹೋದ್ವಿ. ಸೊ ನಮ್ಮನೆ ಕಡೆ ಒಂದಷ್ಟು ಶೋರೂಮ್ಗಳಿದ್ವು. ಸೊ ಅಲ್ಲಿ ಒಂದಷ್ಟು ಗಾಡಿಗಳನ್ನ ನಾವು ನೋಡಿದ್ವಿ. ಸೊ ಎಲ್ಲ ಕಡೆ ವಿಚಾರಿಸ್ಬೇಕು, ಏನಾದ್ರು ಒಂದು ತಗೋತೀವಿ ಅಂತ ಅಂದರೆ, ಯಾಕೆಂದರೆ ನಮ್ಗೆ ಇಲ್ಲೂ ಹೊಸದಾಗಿರೋದ್ರಿಂದ, ದೇಶ, ಊರು, ಭಾಷೆ ಎಲ್ಲ ಹೊಸದಾಗಿರೋದ್ರಿಂದ ಆ ಪ್ರಾಡಕ್ಟ್ ಹೇಗಿರುತ್ತೆ ಅಂತ ತಿಳ್ಕೊಬೇಕಾಗುತ್ತೆ ತೊಗೊಳೋಕ್ಕಿಂತ ಮುಂಚೆ. ಸೊ ಅದಕ್ಕೋಸ್ಕರ ಒಂದಷ್ಟು ವಿಚಾರಿಸಿ ಗಾಡಿ ಬಗ್ಗೆ, ಅದ್ರ ಕೊಡೋ ಮೈಲೇಜ್ ಬಗ್ಗೆ ಪ್ರತಿಯೊಂದನ್ನು ವಿಚಾರಿಸಿದ್ವಿ. ಚೈನಾದಲ್ಲಿ ಎಲೆಕ್ಟ್ರಿಕ್ ಬೈಕ್ಗಳು ತುಂಬ ಕಡಿಮೆಗೆ ಸಿಗುತ್ತೆ ಅಂತ ಹೇಳ್ಬೋದು. ಕಡಿಮೆ ಅಂತಂದರೆ 40,000, 50,000, 60,000ಕ್ಕೆಲ್ಲ ಒಳ್ಳೆ ಬೈಕ್ ಸಿಗುತ್ತೆ. ಅಂದರೆ ಒಂದು 100 ಕಿಲೋಮೀಟರ್ ಮೈಲೇಜ್ ಕೊಡುವಂಥ ಬೈಕ್ಗಳು ಸಿಗುತ್ತೆ ಅಂತಲೇ ಹೇಳ್ಬೋದು. ಇದೇ ಥರ ಗಾಡಿಗಳು ನಮ್ಮ ಕಡೆ ಎಲ್ಲ ಏನಾಗುತ್ತೆ 1.5 ಲಕ್ಷ, 2 ಲಕ್ಷ ಆ ಥರ ಆಗುತ್ತೆ, ಇಷ್ಟು ಮೈಲೇಜ್ ಕೊಡುವಂಥ ಗಾಡಿಗಳು. ಇನ್ನು ಇದೆಲ್ಲ ಬ್ಯಾಕ್ ಸೀಟ್ಗೆ ಹಾಕಿಸ್ಕೊಳ್ಳೋ ಅಂಥ ಒಂದು ಬಾಕ್ಸ್ಗಳಿದು ಗಾಡಿಗೆ.
ಈ ಥರ ಎಲ್ಲ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಬೇಕು ಅಂತಂದರೆ ದುಡ್ಡು ಕೊಟ್ಟು ನಾವು ಎಕ್ಸ್ಟ್ರಾ ಹಾಕಿಸ್ಕೋಬೇಕಾಗುತ್ತೆ, ಹೆಲ್ಮೆಟ್ ಆಗಲಿ ಇದಾಗಲಿ ಪ್ರತಿಯೊಂದೂ. ಇನ್ನು ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ, ಇಲ್ಲಾಂದರೆ ಡಿಸ್ಲೈಕ್ ಮಾಡಿ. ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮತ್ತು ನಾವು ಯಾವ ಗಾಡಿ ತೊಗೊಂಡ್ವಿ ಏನು ಅಂತ ಅಂದ್ಬಿಟ್ಟು ನನ್ನ ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್ ಬಾಯ್.